ದೆಹಲಿಯಲ್ಲಿ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಆಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಂಸತ್ ಮಾರ್ಗ ಪೊಲೀಸ್ ಠಾಣೆಗೆ ರಾಹುಲ್ ಗಾಂಧಿ ಭೇಟಿ ಕೊಟ್ಟಿದ್ದಾರೆ. ಹಿರಿಯ ಪೊಲೀಸ್ ಅಧಿಕಾರಿಯ ಕಚೇರಿಯ ಎದುರೇ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಪೆಲೆಟ್ ಗನ್ ಸಂತ್ರಸ್ತನ ಕುಟುಂಬದ ಜೊತೆಗೆ ಅವರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಪೊಲೀಸ್ ಅಧಿಕಾರಿ ಬರೋವರೆಗೂ ಕೂಡ ಪ್ರತಿಭಟನೆಯನ್ನ ಮುಂದುವರಿಸ್ತೀನಿ ಅಂತ ನಿರ್ಧರಿಸಿದ್ದಾರೆ. ಪೆಲೆಟ್ ಗನ್ ಪ್ರಯೋಗಿಸಿದವರ ವಿರುದ್ಧ ಎಫ್ಐಆರ್ ದಾಖಲಾಗಬೇಕು. ಎಫ್ಐಆರ್ ದಾಖಲಾಗುವವರೆಗೆ ಠಾಣೆಯಿಂದ ನಾವು ಹೊರಡಲ್ಲ ಅಂತ ರಾಹುಲ್ ಗಾಂಧಿ ಸೇರಿದ ಹಾಗೆ ಹಲವು ಮಂದಿ ಪಟ್ಟು ಹಿಡಿದು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ವಿಚಾರ ಏನು ಅಂತಾನೆ, ಮೊನ್ನೆ ನೀಟ್ ಪರೀಕ್ಷೆಗೆ ಸಂಬಂಧಪಟ್ಟಾಗಿನ ಅಕ್ರಮದ ವಿರುದ್ಧವಾಗಿ ಆಮೇಲೆ ಕೇಂದ್ರ ಸರ್ಕಾರ ಇಲ್ಲಿ ಜವಾಬ್ದಾರಿಯನ್ನ ವಹಿಸ್ಕೊಳ್ಬೇಕು, ಅಕೌಂಟಬಿಲಿಟಿ ಬೇಕು ಅಂತ ಹೇಳ್ಕೊಂಡ್ಬಿಟ್ಟು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆಲ್ಲ ಒತ್ತಾಯಿಸಿ ಪ್ರತಿಭಟನೆ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಪೆಲೆಟ್ ಬುಲೆಟ್ಗಳನ್ನ ಬಳಸಲಾಗಿದೆ. ಆ ಸಂದರ್ಭದಲ್ಲಿ ಸಾಹಿಲ್ ಅನ್ನುವಂಥ ಒಬ್ಬ ಹುಡುಗ, 19 ವರ್ಷದ ಹುಡುಗ, ಬಹಳ ಗಂಭೀರವಾಗಿ ಆತನಿಗೆ ಗಾಯಗಳಾಗಿತ್ತು. ಆ ವಿಚಾರವಾಗಿ ಕಂಪ್ಲೇಂಟ್ ಕೊಡಲಾಗಿದೆ. ಆದರೆ ಇಲ್ಲಿ ತನಕನೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ದೂರು ಸ್ವೀಕೃತಿಯನ್ನ ಇಲ್ಲಿ ಪೊಲೀಸರು ಕೊಟ್ಟಿಲ್ಲ. ಅಯ್ಯೋ ಯಾರು ಏನು ಎತ್ತ ಇದ್ರ ಬಗ್ಗೆನೂ ಕೂಡ ಕ್ಲಾರಿಟಿ ಕೊಡ್ತಾ ಇಲ್ಲ. ಎಫ್ಐಆರ್ ಅಂತೂ ದಾಖಲಾಗಲೇ ಇಲ್ಲ. ಈ ಕಾರಣಕ್ಕಾಗಿನೇ ರಾಹುಲ್ ಗಾಂಧಿ ಸೇರಿದ ಹಾಗೆ ಕಾಂಗ್ರೆಸ್ನ ಕೆಲ ನಾಯಕರುಗಳು ಇದೀಗ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಠಾಣೆ ಮುಂದೆನೆ ಕೂತು ಪ್ರತಿಭಟನೆ ನಡೆಸ್ತಾ ಇರುವಂತ ಸನ್ನಿವೇಶವನ್ನ ನೀವಿಲ್ಲಿ ಗಮನಿಸ್ತಾ ಇದ್ದೀರಾ. ಪೊಲೀಸ್ ಅಧಿಕಾರಿ ಬರೋವರೆಗೂ ಕೂಡ ನಾವು ಪ್ರತಿಭಟನೆಯನ್ನ ಮುಂದುವರಿಸ್ತೀವಿ. ಪೆಲೆಟ್ ಗನ್ ಪ್ರಯೋಗಿಸಿದವರ ವಿರುದ್ಧ ಎಫ್ಐಆರ್ ದಾಖಲಾಗಬೇಕು ಅನ್ನುವಂಥದ್ದು ಒತ್ತಾಯ. ಪ್ರತಿಭಟನಾ ಸ್ಥಳಕ್ಕೆ ಪ್ರಿಯಾಂಕಾ ಗಾಂಧಿ ಕೂಡ ಬಂದಿದ್ದಾರೆ. ಸಂಸತ್ ಮಾರ್ಗ ಪೊಲೀಸ್ ಠಾಣೆಯ ಬಳಿ ಈಗ ಭಾರಿ ಹೈಡ್ರಾಮಾ ಕೂಡ ಉಂಟಾಗ್ತಾ ಇದೆ. ಪ್ರಿಯಾಂಕಾ ಗಾಂಧಿ ಕೂಡ ಪೊಲೀಸ್ ಠಾಣೆಯ ಎದುರು ಘೋಷಣೆ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ನಾಯಕರುಗಳು ಕಾರ್ಯಕರ್ತರನ್ನ ತಡೆಯುವಂತ ಪ್ರಯತ್ನ ಆಯಿತು. ಆದ್ರೆ ಗೇಟ್ ತಳ್ಳಿ ಒಳ ನುಗ್ಗಿದ್ದಾರೆ ಕಾಂಗ್ರೆಸ್ ನಾಯಕರು. ರಾಹುಲ್ ಗಾಂಧಿಗೆ ಕಾಂಗ್ರೆಸ್ ನಾಯಕರುಗಳು ಈ ಸಂದರ್ಭದಲ್ಲಿ ಸಾಥ್ ಕೊಟ್ಟಿದ್ದಾರೆ. ಸಂಸತ್ ಮಾರ್ಗ ಠಾಣೆಗೆ ಹೆಚ್ಚುವರಿ ಪೊಲೀಸ್ ಭದ್ರತೆಯನ್ನ ಕಲ್ಪಿಸಲಾಗ್ತಾ ಇದೆ ಕೂಡ. ಆ ಸನ್ನಿವೇಶವನ್ನ ನೀವಿಲ್ಲಿ ನೋಡ್ತಾ ಇದ್ದೀರಾ. ನಿಧಾನವಾಗಿ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ಕಾರ್ಯಕರ್ತರು ಠಾಣೆಯ ಕಡೆಗೆ ಧಾವಿಸೋದಕ್ಕೆ ಶುರು ಮಾಡ್ತಾ ಇದ್ದಾರೆ. ಆಮೇಲೆ ಪೊಲೀಸರು ಇದನ್ನ ನಿಯಂತ್ರಿಸುವಂತ ನಿಟ್ಟಿನಲ್ಲಿ ಗೇಟ್ಗಳನ್ನ ಹಾಕಿದ್ರು. ಆದ್ರೆ ಆ ಗೇಟ್ಗಳನ್ನ ಓಪನ್ ಮಾಡಿ ತಳ್ಳಿ ಇದೀಗ ಕಾರ್ಯಕರ್ತರುಗಳು ಠಾಣೆಯ ಎದುರು ಬಂದು ಜಮಾಯಿಸ್ತಾ ಇದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ವಿಚಾರ ಹತ್ರ ನಾನು ಆಗ್ತಾನೆ ಹೇಳಿದಾಗೆ ಈ ನೀಟ್ ಪರೀಕ್ಷಾ ಅಕ್ರಮದ ವಿರುದ್ಧವಾಗಿ ಪ್ರತಿಭಟನೆ ನಡೆಸ್ತಾ ಇದ್ದಂಥ ಸಂದರ್ಭದಲ್ಲಿ ಕೇಂದ್ರದ ವಿರುದ್ಧವಾಗಿ ಹಲವರ ವಿರುದ್ಧ ಈ ಪೆಲೆಟ್ ಗನ್ ಪ್ರಯೋಗ ಆಗಿತ್ತಲ್ಲ, ಅದರಲ್ಲಿ ಸಾಹಿಲ್ ಅನ್ನುವಂಥ ಹುಡುಗನಿಗೆ ಗಾಯ ಆಗಿತ್ತು. ಆಗಸ್ಟ್ 14ನೇ ತಾರೀಕಿನಂದು ಆತ ದೂರು ಕೊಡೋಕ್ಕೆ ತೆರಳಿರ್ತಾನೆ. ವಕೀಲರೊಂದಿಗೆ ತೆರಳಿ ಲಿಖಿತ ದೂರನ್ನ ಈಗ ಆಲ್ರೆಡಿ ಸಾಹಿಲ್ ಕೊಟ್ಟಿದ್ದಾರಂತೆ. ಆದರೆ ತನಿಖಾಧಿಕಾರಿ ಸಂಖ್ಯೆ ಕೊಡೋದಕ್ಕೆ ಇಲ್ಲಿ ಪೊಲೀಸರು ನಿರಾಕರಿಸ್ತಾ ಇದ್ದಾರೆ ಅಂತೇಳಿ ಕಾಂಗ್ರೆಸ್ ಮೂಲಗಳಿಂದ ಸಿಗ್ತಾ ಇರುವಂಥ ಮಾಹಿತಿ. ದೂರು ಸ್ವೀಕರಿಸಿದ್ದಕ್ಕೆ ಯಾವುದೇ ಸ್ವೀಕೃತಿಯನ್ನು ಕೂಡ ಕೊಡ್ತಾ ಇಲ್ಲ ಅನ್ನುವಂಥದ್ದು ಆರೋಪ. ನಾವು ಪ್ರತಿನಿಧಿ ನಟರಾಜ್ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ದೆಹಲಿಯಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ನಟರಾಜ್, ಈಗ ದೂರು ಸ್ವೀಕಾರ ಆದಂತ ನಂತರದಲ್ಲಿ ಹೌದು ಆ ದೂರು ಸ್ವೀಕೃತಿ ಅದಾದ ನಂತರದಲ್ಲಿ ಎಫ್ಐಆರ್ ಇದೆಲ್ಲ ಪ್ರಕ್ರಿಯೆಗಳು. ಸಾಹಿಲ್ ವಿಚಾರಕ್ಕೆ ಯಾಕಿದು ಹೋಲ್ಡ್ ಆಗಿರೋದು ಅಂತ ಹೇಳಿ, ಇದು ಯಾವ ರೀತಿಯಾಗಿ ಈಗ ಮತ್ತೊಂದು ರೀತಿಯ ಅಂತ ಗೊಂದಲಕ್ಕೆ ಕಾರಣ ಆಗೋ ಮುನ್ಸೂಚನೆಯನ್ನ ನೀಡ್ತಾ ಇದೆ ಅಂತೇಳಿ ಅಲ್ಲಿ ಏನಾಗ್ತಾ ಇದೆ ನಟರಾಜ್? ಓವರ್ ಟು ಯು. ಎಸ್ ಮಾಲ್ತೇಶ್, ಏನು ಒಂದು ಜುಲೈ 20ನೇ ತಾರೀಕಿನಂದು ಈ CJP ಪಕ್ಷದಿಂದ ಒಂದು ಪಾರ್ಲಿಮೆಂಟ್ ಚಲೋ ಅನ್ನೋ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಆ ಪ್ರತಿಭಟನೆಯಲ್ಲಿ 50,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ಏನು ಪ್ರತಿಭಟನೆಗೆ ಭಾಗಿಯಾಗಿದ್ರು ಅವ್ರನ್ನ ಕಂಟ್ರೋಲ್ ಮಾಡೋದಕ್ಕೆ ಒಂದು ಪೆಲೆಟ್ ಗನ್ನನ್ನು ಇಲ್ಲಿ ಬಳಕೆ ಮಾಡಲಾಗಿತ್ತು. ಸೊ ಈಗ ಈ ರೀತಿಯಾದಂಥ ಒಂದು ಪೆಲೆಟ್ ಗನ್ನನ್ನು ಬಳಕೆ ಮಾಡುವಂತಿಲ್ಲ. ಆದರೂ ಕೂಡ ಈ ರೀತಿಯಾದಂಥ ಒಂದು ಪೆಲೆಟ್ ಗನ್ನನ್ನು ಬಳಕೆ ಮಾಡಿದ್ದಾರೆ. ಅಷ್ಟೆಲ್ಲ ಆದರೂ ಕೂಡ ಒಬ್ಬ ವಿದ್ಯಾರ್ಥಿನಿ ಕೂಡ ಅದಕ್ಕೆ ದಾಳಿಗೆ ಒಳಗಾಗಿದ್ದ. ಸೊ ಇಲ್ಲಿ ಇವತ್ತು ನೋಡ್ಬೋದು, ಇಲ್ಲಿ ಸದ್ಯ ನೋಡ್ಬೋದು, ನಾನಿವಾಗ ನವದೆಹಲಿಯ ಸಂಸತ್ ಏನು ಮಾರ್ಗ ಇದೆಯಲ್ಲ ಆ ಮಾರ್ಗದ ಮುಂಭಾಗದಲ್ಲಿ ಇರ್ತಕ್ಕಂಥ ಒಂದು ಪೊಲೀಸ್ ಸ್ಟೇಷನ್ ಹತ್ರ ಇದ್ದೀನಿ. ಇಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಇದೀಗ ಬಂದು ಇಲ್ಲಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಯಾಕಂತಂದ್ರೆ ಆಗಸ್ಟ್ 14ರಿಂದಲೂ ಕೂಡ ಈ ಸಂತ್ರಸ್ತ ವಿದ್ಯಾರ್ಥಿ ಏನಿದಾನಲ್ಲ ಅವನು ಇಲ್ಲಿ ಒಂದು ಪೊಲೀಸ್ ಠಾಣೆಗೆ ಓಡಾಡುವಂತಹ ಪರಿಸ್ಥಿತಿ ಕೂಡ ಎದುರಾಗಿತ್ತು. ಎಲ್ಲರೂ ಕೂಡ ಅಂದರೆ ಯಾರೂ ಕೂಡ ಇಲ್ಲಿ ಅವನ ಎಫ್ಐಆರ್ ಕೂಡ ದಾಖಲು ಮಾಡಲಾಗಲಾಗಿತ್ತು. ಸೊ ಅದಾದ ಕಾರಣ ಪ್ರತಿದಿನ ಒಂದಿಲ್ಲ ಒಂದು ಕಾರಣಾಂತರಗಳನ್ನ ಮುಂದೂಡ್ಕೊಂಡು ಬಂದು ಯಾರು ಕೂಡ ಆ ವ್ಯಕ್ತಿಯನ್ನ ಇಲ್ಲಿ ಯೋಚನೆ ಕೂಡ ಮಾಡುವಂತಹ ಪರಿಸ್ಥಿತಿ ಕೂಡ ಎದುರಾಗಿತ್ತು. ಇಂದು ಬೆಳಗ್ಗೆ ರಾಹುಲ್ ಗಾಂಧಿ ಮತ್ತು ಸೇರಿದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ಕೂಡ ಇಲ್ಲಿ ಬಂದು ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತು ಕೇಸನ್ನು ದಾಖಲು ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಇನ್ನಷ್ಟು ಉಗ್ರವಾದಂತಹ ಪ್ರತಿಭಟನೆ ಮಾಡ್ತೀವಿ ಅಂತ ಇಲ್ಲಿ ರಾಹುಲ್ ಗಾಂಧಿ ಸೇರಿದಂತೆ ಕಾಂಗ್ರೆಸ್ ಕಾರ್ಯಕರ್ತರು, ಪ್ರಿಯಾಂಕಾ ಗಾಂಧಿ ಎಲ್ಲರೂ ಕೂಡ ನೋಡ್ಬೋದು. ಇಲ್ಲಿ ದೃಶ್ಯಾವಳಿಗಳಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ನಮಗೆ ಕಂಡು ಬರ್ತಾ ಇದ್ದಾರೆ. ಮತ್ತೆ ಅಲ್ಲಿ ಸಂತ್ರಸ್ತ ವಿದ್ಯಾರ್ಥಿ
ಏನಿದಾನಲ್ಲ ಅವನು ಕೂಡ ಇಲ್ಲಿ ನಮ್ಗೆ ಇಲ್ಲಿ ನಟರಾಜ್ ಜಸ್ಟ್ ಹೋಲ್ಡ್ ಮಾತನಾಡ್ತೀನಿ. ರಾಹುಲ್ ಗಾಂಧಿ ಅಲ್ಲಿ ಮಾತನಾಡ್ತಾ ಇದ್ದಾರೆ ಮಾಧ್ಯಮದವ್ರನ್ನೆಲ್ಲ ಉದ್ದೇಶಿಸಿ, ಅದನ್ನ ತೋರಿಸಬಹುದಾ ನಟರಾಜ್? ನಿಮ್ಮ ಕ್ಯಾಮ್ರಾಮನ್ಗೆ ಹೇಳ್ಬೋದಾ ರಾಹುಲ್ ಗಾಂಧಿ ಏನ್ ಮಾತನಾಡ್ತಾ ಇದ್ರು ಅಂತ ಕ್ಯಾಚ್ ಆಗುತ್ತಾ? एफआईआर दर्ज कीजिए। हिंदुस्तान का एक युवा है, उनकी मम्मी यहाँ पे ज्योति खड़ी है, उनके पिता दीपक है, साहिल है ये, और हम सिर्फ ये कह रहे हैं कि प्लीज एफआईआर दर्ज कीजिए। अंदर से हमें बताया जा रहा है कि देखिए ऊपर से ऑर्डर आया, एफआईआर नहीं हो सकता है। सिंपल सी बात है, जब तक एफआईआर नहीं होगा तब तक हम यहां से नहीं हिलने वाले हैं। सिंपल सी बात है, एफआईआर करना होगा। इस देश में लाखों लोगों के साथ ये अन्याय होता है, महिलाओं के साथ होता है, जिनका रेप किया जाता है उनके साथ होता है, गरीबों पर ये किया जाता है, हर रोज किया जाता है। और ये नई दिल्ली में कनॉट प्लेस में आपकी आंखों के सामने किया जा रहा है। इसीलिए हम सिर्फ एक मांग है हमारी, एफआईआर, डीडीआर और जो इन्वेस्टिगेटिव ऑफिसर है उसका आप नाम हमें बता दीजिए, हम चले जाएंगे। हम सिर्फ इस परिवार के लिए न्याय मांग रहे हैं। और हमें बताया जा रहा है कि हिंदुस्तान में युवा पर गोली चलाई जा सकती है। दिखाइए, यहाँ दिखाइए, युवा पे गोली चलाई जा सकती है, मगर आंख दिखाइए, गोली चलाई जा सकती है, मगर इस देश में अमित शाह की होम मिनिस्ट्री, दिल्ली पुलिस के लोग न्याय नहीं दिलवाने देंगे। साहिल की लॉयर हैं, 2 मिनट आप आइए, बोलिए। आप ये कितने दिन से आप घूम रही हैं? 13 अगस्त से इनको एक पुलिस स्टेशन से दूसरे पुलिस स्टेशन में भेजा जा रहा है। आज सुबह हम एक पुलिस स्टेशन गए, हमें बताया गया कि यहाँ नहीं हो सकता, आप दूसरे पुलिस स्टेशन में जाइए। हमें वहां से यहाँ भेजा। थोड़ा अपना एक्सपीरियंस बताइए। 14 अगस्त को वी वेंट टू द पुलिस स्टेशन कनॉट प्लेस। दे सेड कि ये जंतर मंतर के सारे केसेस संसद मार्ग आए हैं, हम इधर भी आए कोऑपरेट करने के लिए। उन्होंने कहा कि प्लेस ऑफ इंसिडेंट कनॉट प्लेस एरिया है, तो आप कनॉट प्लेस जाइए। हम फिर से कोऑपरेट करने के लिए वहाँ गए। वहाँ वो इनिशियली टेकअप कर रहे थे, द मोमेंट दे रेड द कंप्लेंट उन्होंने वापस कर दिया और बिठाया रखा काफ़ी देर कि एसएचओ साहब आ रहे हैं, एसएचओ साहब आ रहे हैं। एसएचओ साहब ने मुझसे पर्सनली फोन पे बात किया कि मैडम हम नहीं लेंगे, आप डीसीपी क्राइम ब्रांच आरकेपुरम जाइए, हम नहीं ले सकते, सॉरी। और उसके मेरे उनके साथ, और जब आपने उनसे कहा तो फिर उन्होंने इनसे कहा कि नहीं, ऊपर से ऑर्डर आया है। और हमने ये भी कहा कि आप मेरी कंप्लेंट दर्ज कीजिए, मेरी डीडी नंबर दे दीजिए, आप कनेक्ट कर दीजिए जो भी एफआईआर है जो ऑलरेडी रजिस्टर्ड है डीसीपी। ಈ ಜಂತರ್ ಮಂತರ್ ಪ್ರೊಟೆಸ್ಟ್ ಎಲ್ಲ ಆಗ್ತಾ ಇದ್ದಾಗ ನಿಮ್ಗೆ ನೆನಪಿರ್ಬೋದು, ಇದೇ ಸಾಹಿಲ್ ಅನ್ನೋ ಹುಡುಗನನ್ನ ರಾಹುಲ್ ಗಾಂಧಿ ಅವರು ಅವತ್ತು ಕರ್ಕೊಂಡು ಬಂದು ಮಾಧ್ಯಮದ ಮುಂದೆ ನಿಲ್ಲಿಸಿ ಆತನ ಶರ್ಟ್ ಅನ್ನ ಸ್ವಲ್ಪ ತೆಗೆಸಿ ಆತನ ಮೈ ಮೇಲೆಲ್ಲ ಯಾವ್ಯಾವ ರೀತಿಯ ಗಾಯ ಆಗಿತ್ತು ಅನ್ನೋದನ್ನ ತೋರಿಸಿದ್ರು. ಅವತ್ತೇ ಅವರು ಆರೋಪ ಮಾಡಿದ್ರು ಇದು ಪೆಲೆಟ್ ಗನ್ ಬಳಸಿರುವಂತ ಕಾರಣಕ್ಕಾಗಿ ಅಂತ. ಈಗ ಸಿಗ್ತಾ ಇರುವಂತ ಮಾಹಿತಿ ಏನು ಅಂತ ಅಂದ್ರೆ ಆತನ ಈ ದೇಹದ ಎದೆ ಭಾಗ, ಆಮೇಲೆ ತೋಳು ಭಾಗ, ಆಮೇಲೆ ಪ್ರಮುಖವಾಗಿ ಮುಖದ ಭಾಗ, ಆಮೇಲೆ ಕಣ್ಣು, ಆತನ ಬಲಗಣ್ಣಿನ ದೃಷ್ಟಿನೇ ಬರೋದು ಡೌಟು ಅಂತಲೂ ಕೂಡ ಪೊಲೀಸರು ಡಾಕ್ಟರ್ಸ್ ಹೇಳ್ತಾ ಇದ್ದಾರಂತೆ. ಆ ಮಟ್ಟಿಗೆ ಅವನ ಮೇಲೆ ಹೊಡೆತ ಬಿದ್ದಿದೆ ಅನ್ನೋದು ಈಗ ಆರೋಪ. ಸೊ ಆ ಕಾರಣಕ್ಕಾಗಿನೇ ಆತ ಹೋದಲ್ಲಿ ಬಂದಲ್ಲಿ ಕನ್ನಡಕ ಕೂಡ ಹಾಕ್ಕೊಂಡಿದ್ದಾನೆ. ಕಾರಣ ಅಂತಂದರೆ ಬಲಗಣ್ಣಿನ ಮೇಲೆ ಭಾಳ ಹೊಡೆತ ಬಿದ್ದಿದೆ ಆ ಕಾರಣಕ್ಕಾಗಿ. ಸೊ ಈಗ ಇಷ್ಟೆಲ್ಲ ಆದ ನಂತರನೂ ಕೂಡ ಕಂಪ್ಲೇಂಟ್ ಕೊಡೋಕೆ ಹೋದರೆ, ಯಾರೋ ಹೊತ್ತು ಪೊಲೀಸರು ಈ ರೀತಿಯಾಗಿ ಅಟ್ಯಾಕ್ ಮಾಡಿರೋದು ಇದನ್ನೆಲ್ಲ ಕಂಪ್ಲೇಂಟ್ ಕೊಡೋಕೆ ಹೋದರೆ ಪೊಲೀಸರು ನಾವು ಪೆಲೆಟ್ ಗನ್ನೇ ಬಳಸಿಲ್ಲ ಅನ್ನುವಂಥನ ಈಗಲೂ ಕೂಡ ಕ್ಲೈಮ್ ಮಾಡ್ತಾ ಇದ್ದಾರೆ. ಬಟ್ ಸಾಯಿಲ್ ವಿಚಾರದಲ್ಲಿ ಅದು ಸುಳ್ಳು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಮೇಲ್ನೋಟಕ್ಕೆ. ಆ ಕಾರಣಕ್ಕಾಗಿನೇ ದೂರು ಕೊಡೋಕೆ ಹೋದರೆ ಆ ದೂರನ್ನು ಕೂಡ ಅವರು ಸ್ವೀಕಾರ ಮಾಡ್ತಾ ಇಲ್ಲ ಸರಿಯಾಗಿ ಅನ್ನುವಂಥದ್ದು ಆರೋಪ. ಹೀಗಾಗಿನೇ ಇವತ್ತು ಈ ಮಟ್ಟಿಗಿನ ಹೈ ಡ್ರಾಮಾ ನಡೀತಾ ಇದೆ.